ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಸದನದಲ್ಲಿ ಇದೇ ಅಸ್ತ್ರವನ್ನ ಪ್ರಯೋಗಿಸಿ ಗದ್ದಲ ಎಬ್ಬಿಸಿವೆ. ಇದೀಗ ದೋಸ್ತಿಗಳಿಗೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ಅಧಿವೇಶನ ಮೊಟಕಿನ ಪ್ಲಾನ್ ರೂಪಿಸಿದೆ. ನಾಗೇಂದ್ರ ವಿಷಯದಲ್ಲಿ ಸರ್ಕಾರ ಮೊಂಡುವಾದ ಎಂದ ಎಚ್ಡಿಕೆಗೆ ಗೃಹ ಸಚಿವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಬಿಡದಿ ಬಡಿದಾಟ ಮುಂದುವರೆದಿದೆ. ಟೌನ್ಶಿಪ್ ಯೋಜನೆ ಪರಿಶೀಲನೆಗೆ ಸಮಿತಿ ರಚಿಸಿರುವುದಕ್ಕೆ ಎಚ್ಡಿಕೆ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಕುಮಾರಸ್ವಾಮಿ ಒಬ್ಬ ಕೇಂದ್ರ ಸಚಿವರಾಗಿ ಹೇಗೆ ಮಾತನಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ನಕಲಿ ಹಾಲಿನ ಉತ್ಪನ್ನಗಳ ವಿರುದ್ಧ ಆರೋಗ್ಯ ಇಲಾಖೆ ಸಮರ ಸಾರಿದೆ. ರಾಜ್ಯದಲ್ಲಿ ಅನಲಾಗ್ ಪನೀರ್ ಬಳಕೆಯನ್ನ ಬ್ಯಾನ್ ಮಾಡಲಾಗಿದೆ. 1 ವರ್ಷದವರೆಗೆ ನಿಷೇಧ ಮಾಡಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ನಿಯಮ ಉಲ್ಲಂಘಿಸಿದ್ರೆ ಜೈಲು ಶಿಕ್ಷೆ, ದಂಡ ಬೀಳೋದು ಪಕ್ಕಾ ಆಗಿದೆ. ಇಡಿ ದಾಳಿ ಬೆನ್ನಲ್ಲೇ ಐಎಎಸ್ ಅಧಿಕಾರಿಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕಾತಿ ಸಂಬಂಧ ರೇಡ್ ಮಾಡಿದ್ದಕ್ಕೆ ಸಂಪರ್ಕಕ್ಕೆ ಸಿಗದೆ ಜ್ಞಾನೇಂದ್ರ ಕಣ್ಮರೆಯಾಗಿದ್ದಾರೆ. ಅಧಿಕಾರಿ ಮಿಸ್ಸಿಂಗ್ ಕೇಸ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.